ಕೋಳಿ ಫಾರ್ಮ್ ಎಲ್ಲ ಮಾಡಿದ್ರಿ ಅದೇ ಕಣಕ್ಕೂ ಈ ಥರ ಸೇಫ್ಟಿ ಇದ್ದಾನೆ, ಅದೇ ಕಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನೇ ನಿಮಗೆ ಗೊತ್ತಾಯ್ತದೆ. ನಾನಿಮ್ಮ ರೈತನ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಎದ್ದು ದನಿ ಮಂತಕ್ಕೆ ಹೋದೆ, ಒಂದು ರೌಂಡ್ ಕುರ್ಗಳೆಲ್ಲ ನೋಡ್ಕೊಂಡು, ಅಲ್ಲಿಂದ ದನಗಳಿಗೆ ಮೇವು ಕೂತಿ ದನಗಳಿಗೆ ಮೇವೆಲ್ಲ ಹಾಕಾಯ್ತು. ಅಲ್ಲಿಂದ ಮನೆ ತಕ್ಕ ಹೋಗಿ ನಾಷ್ಟ ಮಾಡ್ಕೊಂಡು ಕುರ್ಗಳಿಗೆ ಮೇವು ಕುಯ್ಯೋ ಅಂತ ಬಂದೆ ರಾಗಿ ಹುಲ್ನ ಬಿಗಿಯಾಗ ಒಂದು ಹೊರೆ ಮೇವು ಕುಯ್ಕೊಂಡು ಕಟ್ಕೊಂಡು ತಗೋಯ್ತಿದ್ದೀನಿ. ಅಲ್ಲಿಂದ ಸೂಪ್ರೇಜ್ ಫೋನ್ ಹಾಕಿರು, ಬಾ ಫಾರಮ್ ಹತ್ರ ಬಂದಿದ್ದೀನಿ, ಕ್ರಿಮಿಕೇಶನ್ ಮಾಡ್ಬಿಡುವ ಅಂತ. ಏನಪ್ಪ ಇದು ಸೂಪ್ರೇಜ್ ಹಿಂಗೆ ಕಲಿಸ್ತವ್ರೆ ಅಂದರೆ ಪ್ರೊಡಕ್ಷನ್ ಪೌಡ್ರೇಟು ಮತ್ತು ಬೀಚಿಂಗ್ ಪೌಡರ್ಕೋ ಕಲಿಸ್ತವ್ರೆ. ಇದು ನಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಮಾಡಿಸಲ್ಲ, ಯಾಕಂದರೆ ಹೆವಿ ಡೇಂಜರ್ ಅಂದರೆ ಡೇಂಜರು. ಯಾಕಂದರೆ ತಲೆ ಸುತ್ತ ಬರೋದು, ಕಣ್ಣು ಉರಿಯೋದು, ಅಂದರೆ ಉಸಿರಾಡೋಕ್ಕೆ ಆಗಲ್ಲ, ಅಷ್ಟು ಡೇಂಜರ್ ಅಂದರೆ ಡೇಂಜರ್. ಅದಕ್ಕೋಸ್ಕರ ಸೂಪ್ರೇಜ್ರುಗಳೇ ಬಂದು ಮಾಡಿಕೊಡ್ತಾರೆ. ಏನು ಕಬಾ ಪ್ಯೂರಿಫಿಕೇಷನ್ ಮಾಡೋದು ಅಂತಂದರೆ ಇದು ಸೇಮ್ ಬ್ಯಾಕ್ಟೀರಿಯಾಗಳು ಓದ್ ಬೆಚ್ಚಲ್ಲಿ ಏನಾದ್ರು ಕಾಯಿಲೆ ಗಿಲೆ ಅಂಟ್ಕೊಂಡಿದ್ರೆ ಅದೆಲ್ಲ ಕ್ಲಿಯರ್ ಮಾಡೋದು ಅಂದರೆ ಇದರಿಂದನೇ. ಈ ಥರ ನಾಲ್ಕು ಕಲ್ಗೂ ಟಿನ್ಗಳು ಮಾಡಿಕೊಂಡು ಫಸ್ಟು ಕಲಿಸಿದ್ವಲ್ಲ ಬ್ಲ್ಯಾಕ್ ಕಲರ್, ಅದೆಲ್ಲ ಹಾಕ ಬರ್ತೀವಿ. ಸಿಕ್ಕಾಪಟ್ಟೆ ಡೇಂಜರು. ಓದ್ ಬ್ಯಾಚ್ ಏನಾರು ಕಾಯಿಲೆಗಳಿದ್ರೆ 90% ಅದೆಲ್ಲ ಕ್ಲಿಯರ್ ಆಗುತ್ತೆ. ಫಾರ್ಮರ್ಸ್ ಏನಾರು ನೀವೇನಾರು ಮಾಡ್ತಾ ಇದ್ರೆ ಗ್ಲೌಸು ಗ್ಲಾಸ್ ಎಲ್ಲ ಹಾಕೊಂಡು ಬಳಸಿ, ಸೇಫ್ಟಿನ ಮೇಯ್ನು. ಮತ್ತು ಹೊಸಬ್ರು ಏನಾರು ಮಾಡೋಕೆ ಹೋಗ್ತೀನಿ ಅಂತಂದ್ರೆ ಅದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ. ಈ ಸೂಪ್ರೇಜ್ರುಗಳೇನೋ ಅಸ್ಮಾತ್ ಇದ್ರಿ ಮಾಡ್ತೀನಿ ಅಂದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಎಷ್ಟು ಡೇಂಜರ್ ನೋಡಿ, ಈ ಹೊಗೆನೇ ಎಷ್ಟು ಉಕ್ಕು ಬರುತ್ತೆ ಆಗ್ತಾ ಇಟ್ಕೆ ಆ ಥರ ಇದು. ಮತ್ತು ಈಗ ಏನಪ್ಪ ಆಗ್ತಿರೋದು ಅಂದರೆ ನೀರು ಥರ ಅದು ಫಾರ್ಮಲ್ಲಿನ್ನು ಅದು ಆಗ್ತಾ ಇಟ್ಕೆ ಉಕ್ಬಿಡುತ್ತೆ. ಅಂದರೆ 90% ಕ್ಲಿಯರ್. ಎಲ್ಲಪ್ಪ ಪಂಕಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ಬೆಂಗಳೂರಿಗೆ. ಅಲ್ಲಿಂದ ಮನೆ ಹತ್ರ ಬಂದು ನಾನು ಟೀ ಕೊಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾನು ಮತ್ತೆ ನಮ್ಮ ಮಕ್ಕೊಂದಿರು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ನಾಳೆ ಲಾಗಲ್ಲಿ ಹಾಕ್ತೀನಿ. ಈಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಇವತ್ತಿನ ಕೆಲಸ ಇಷ್ಟೇ. ಇವತ್ತು ಮೀಳಾಗಿಲ್ಗೆ ಏನು ಮಾಡ್ತೀನಿ, ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊಳ್ಳಿ ಗಾಯ್ಸ್.